ಎ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ ಏಕಲವ್ಯ ನಡುವಣ ಶಾರದಾ ಕ್ರಿಕೆಟರ್ಸ್ ನಡುವೆ ನಡೀತಾ ಇದೆ. ಎಲ್ಲ ಹಂತದಲ್ಲೂ ಅತ್ಯುತ್ತಮವಾಗಿ ಆಡಿಕೊಂಡಂತ ಬಂದಂತ ಎರಡು ಬಲಿಷ್ಠ ತಂಡಗಳ ನಡುವೆ ಹಣಾಹಣಿ ನಡೀತಾ ಇದೆ. ಕಳೆದ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಂತಹ ಯತೀಶ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಅದೇ ರೀತಿ ಎಸೆತಗಾರರ ವಿಭಾಗದಲ್ಲಿ ಶಶಾಂಕ್ ಟೈಮರ್ ಆನ್. ಇದೀಗ ಎರಡನೇ ಸೆಮಿಸ್ನ ಮೊದಲನೇ ಚೆಂಡು ಶಶಾಂಕ್ ಅವರಿಂದ ಯತೀಶ್ ಅವರಿಗೆ. ಮೊದಲನೇ ಸೆಮಿನ ಸತ್ಯಸತವಾಗಿ ಮಾರ್ಪಟ್ಟಿದೆ. ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ದೇಹಕ್ಕೆ ಬಳಿದ ಚೆಂಡು ಯಾವುದರನ್ನಿಲ್ಲ. ಇದರೊಂದಿಗೆ ಉತ್ತಮವಾದ ಆರಂಭ ಪಡಿತಾ ಇದೆ ಶಾರದಾ ಕ್ರಿಕೆಟರ್ಸ್. ಮುಟಿದಾಟಿ ಒಂಟಿರೋಟದ ಸಫಲತೆ ಕಾಣ್ತಾ ಇದೆ. ಕ್ಷೇತ್ರಕ್ಷಣಿ ಕೊಂಚ ಕಲಿಬಿಡಿ. ಹಾಗೂ ಲೈನ್ ಪೇರ್ ಮಾಡೋರು ಯಾರಾದ್ರು ಲೈನಲ್ಲಿ ಇಟ್ಕೊಳ್ಳಿಪ್ಪ. ಒಂಟಿ ಓಟದ ಸಫಲತೆ ಕಾಣ್ತಾ ಇದೆ. ಮತ್ತೊಮ್ಮೆ ಯತೀಶ್ಗೆ ಶಶಾಂಕ್. ಮುನ್ನುಗ್ಗಿ ಹೊಡೆಯಲು ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ ಬಸವರಾಜು ಅವರಿಂದ. ಅತ್ಯುತ್ತಮವಾದ ಚೆಂಡಿನ ತಿರುವನ್ನು ಅರಿತುಕೊಂಡು ಅವರು ಉತ್ತಮವಾದ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ ಬಸವರಾಜು.
ಒಂಟಿ ಓಟದ ಸಫಲತೆ ಕೂಡ ಕಾಣ್ತಾ ಇದೆ. ವಿಕೆಟ್ ನ ನಡುವೆ ಶರವೇಗದಲ್ಲಿ ರನ್ ಕರೀತಾ ಇದ್ದಾರೆ. ಇದರೊಂದಿಗೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 8. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 8 ರನ್ಗಳನ್ನು ಕಲೆ ಹಾಕಿದ್ದಾರೆ. ಒಂದು ಬೌಂಡ್ರಿಗಳನ್ನು ಒಳಗೊಂಡ ಶಶಾಂಕ್ ರವರು ಮೊದಲನೇ ಓವರ್ನಲ್ಲಿ 8 ರನ್ಗಳನ್ನು ನೀಡುವ ಮುಖಾಂತರ ತಮ್ಮ ಓವರ್ನ ಮುಗಿಸಿದ್ರೆ ಬಸವೇಶ್ವರ ನಗರದ ಭರವಸೆಯ ಬೌಲರ್ ಬಸವರಾಜು ತಮ್ಮ ಮೊದಲನೇ ಓವರ್ನ ಎಸೆಯಕ್ಕೆ ಸಜ್ಜಾಗ್ತಾ ಇದ್ದಾರೆ. ಔಟ್ಗಾಗಿ ಮನವಿ. ಮೊದಲನೆಯ ಚೆಂಡಿನಲ್ಲ ಭರವಸೆಯ ಬೌಲರ್ ಬಸವರಾಜು ತಮ್ಮ ವಿಕೆಟ್ ಪಡೆದಿದ್ದಾರೆ ಅಂತ ಹೇಳ್ಬೋದು. ದೀಪರವರು ಚೆಂಡಿನ ಗತಿಯನ್ನು ಅರಿಯದೆ ನೇರವಾಗಿ ಬೋಲ್ಡ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅದು ಅತ್ಯುತ್ತಮವಾದ ಎಸೆತಗಾರಿಕೆ ಬಸವರಾಜುರವರಿಂದ. ಇದೀಗ ಮೊದಲನೇ ವಿಕೆಟ್ ಪತನಗೊಂಡು ದೀಪೂರವರ ಸ್ಥಾನ ತುಂಬಲು ಹರ್ಷ ದೀಪರವರ ಸ್ಥಾನ ತುಂಬಲು ಹರ್ಷ ಈಗಾಗಲೇ ಅಂಕಣಕ್ಕೆ ಇಳಿದಿದ್ದಾರೆ. ಕ್ವಾರ್ಟರ್ ಫೈನಲ್ 1 ಓವರಿಗೆ 2 ವಿಕೆಟ್ ಪಡೆದು ತಮ್ಮ ತಂಡಕ್ಕೆ ಗೆಲುವಿಗೆ ಕಾರಣರಾದ ಬಸವರಾಜು ಅದೇ ರೀತಿಯಲ್ಲಿ ಸೆಮಿಫೈನಲ್ ಕೂಡ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಔಟ್ಗಾಗಿ ಅಂತರ ತೀರ್ಮಾನ. ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ ಕಾದು ನೋಡಬೇಕಾಗಿದೆ. ಥರ್ಡ್ ಅಂಪೈರ್ಗೆ ಹೋಗಿದೆ. ಅರುಣ್ ರವರು ಮತ್ತೊಮ್ಮೆ ಬಿಸಿ ಆಗ್ತಾ ಇದ್ದಾರೆ. ಅದೃಷ್ಟದ ಆಟ ನಡೀತಾ ಇದೆ ಅಂತ ಕಾದು ನೋಡಬೇಕಾಗಿದೆ. ಟೈಮರ್ ನಡೀತಾ ಇಲ್ಲ ಸರ್, ಶಾಪ್ ಆಗಿದೆ. ಅದು ಬೇಸ್ ಕೊಡ್ತೀವಲ್ಲ ಕೊನೆಯಲ್ಲಿ 3 ಬಾಲು. ಅಂತಿಮ ತೀರ್ಮಾನ ಔಟ್. ಅತ್ಯುತ್ತಮವಾದ ಆಟ ನಡೀತಾ ಇದೆ ಇಲ್ಲಿ. ಸತತ 2 ಚೆಂಡುಗಳಲ್ಲಿ 2 ವಿಕೆಟ್ ಪತನ. ವಿಕೆಟ್ ಪತನಗೊಂಡು ಯತೀಶ್ ಅವರು ರನ್ಔಟ್ ಆಗಿ ನಿರ್ಗಮಿಸಿದ್ರೆ ಅವರ ಸ್ಥಾನ ತುಂಬಲು ರಾಜ್ ಸಿಂಗ್ ಅವರು ಯತೀಶ್ ಅವರ ಸ್ಥಾನ ತುಂಬಿದ್ದಾರೆ. ಅಗಲವಾದ ಎಸೆತ ತೀರ್ಪುಗಾರ ಸಂತೋಷದಿಂದ ತೀರ್ಮಾನ. ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಪಡೆದ ನಂತರ ಒಂದು ಉಚಿತ ಕೊಡುಗೆ ನೀಡಿದ್ದಾರೆ. ಮತ್ತೊಮ್ಮೆ ಅತ್ಯುತ್ತಮವಾದ ಎಸೆತಗಾರಿಕೆ ಭರವಸೆಯ ಬೌಲರ್ ಬಸವರಾಜು, ಬಸವೇಶ್ವರ ನಗರದ ಭರವಸೆಯ ಬೌಲರ್. ಅಡ್ಡ ಬೀಸಲು ಹೋಗಿ ಸಂಪೂರ್ಣವಾಗಿ ವಿಫಲತೆ ಕಾಣ್ತಾ ಇದೆ. ಮತ್ತೊಂದು ಆಕರ್ಷಕ
ರೋಚಕವಾದ ಎಸೆತ ಚುಕ್ಕೆ ಎಸೆತವಾಗಿ ಮಾರ್ಪಟ್ಟಿದೆ. ಗೋಲಿನಲ್ಲಿ ಕಳೆದ ಪಂದ್ಯದಲ್ಲಿ ಕೂಡ ಅತ್ಯುತ್ತಮವಾದ ಎಸೆಗಾರಿಕೆಯನ್ನು ಬಾರಿಸಿದಂತ ಬಸವರಾಜು ಸರಿಯಾದ ಎಸೆಗಾರ ಅಂತ ಹೇಳಿದ್ರೆ, ಆದರೆ ಈ ಎಸೆತದಲ್ಲಿ ಕವರ್ಸ್ ವಿಭಾಗದಲ್ಲಿ ಬಾರಿಸಿರುವ ಯತ್ನದಲ್ಲಿ 4 ರನ್ಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಬ್ಯಾಟ್ನ ಮುಂದೆ ಬಂದಂತ ಚೆಂಡನ್ನು ನೇರವಾಗಿ ಕವರ್ಸ್ ವಿಭಾಗಕ್ಕೆ ಬಾರಿಸಿ ಹಿಡಿದು 4 ರನ್ಗಳನ್ನು ಪಡೆದಿದ್ದಾರೆ ಏಕಲವ್ಯ ತಂಡದ ಬ್ಯಾಂಡಿಗ. ಲೈನ್ ಆಗ್ತಾನೆ ನೋಡು, ಲೈನ್ ಆಗ್ತಾನೆ. ಏನು ಮಾಡಕ್ಕಲ್ಲ, ಬೌಲರ್ ಕೇಳಿದ್ರೆ ಕೇಳೋದು. 2 ಓವರ್ಗಳ ಮುಕ್ತ ಹಾಕಿದ ನಿಮಿತ್ತ 14. ಅದೇ ಹೇಳಿದೆ. ಸಮಯ ಅವಕಾಶ ಕಮ್ಮಿ ಇದೆ, ನೋಡ್ಕೊಂಡು ವೇಟ್ ಬೇಗ ಆಡಬೇಕು. ಎಸೆತಗಾರಿಕಾ ವಿಭಾಗದಲ್ಲಿ ಧನುಷ್ ಒಂದು ನೋಬಾಲ್ ಹೆಂಗೆ ಎಸ್ಬಿಟ್ಟ ಗೊತ್ತಾ, ತಲೆ ಮೇಲೆ ಹಿಂದೆ ಎಸ್ಬಿಟ್ಟ ಕೈಗೆ, ಕೀಪರ್ಗೆ ಹೋಯ್ತು ಪುಣ್ಯಕ್ಕೆ. ಹೋದ್ ಮ್ಯಾಚು ಜಯಕರ್ನಾಟಕ ಅವ್ರಿಗೆ ಮತ್ತೊಮ್ಮೆ ಅತ್ಯುತ್ತಮ ಹೋರಾಟದ ಸಂಭವ. ನೇರವಾಗಿ ವಿಕೆಟ್ ಬಿದ್ದಿದೆ. ವಿಕೆಟ್ ಪತನವಾಗುವ ಎಲ್ಲ ಲಕ್ಷಣ ಇತ್ತು. ಅದೃಷ್ಟ ಕೈ ಹಿಡಿದಿದೆ ಅಂತಾನೆ ಕಾಣ್ತಾ ಇದೆ. ಒಂದು ಒಂಟಿ ಓಟದ ಸಮರದ ಬಂದಿದೆ. ತಂಡಕ್ಕೆ 1 ರನ್ ಸೇರ್ಪಡೆ. ಮತ್ತೊಮ್ಮೆ ಎಸೆತಗಾರನಾಗಿ ಧನುಷ್ ಕಳೆದ ಪಂದ್ಯದಲ್ಲಿ ಅತ್ಯುತ್ತಮವಾದ ಬೌಲಿಂಗ್ ನಿರ್ವಹಣೆ ಮಾಡಿದ್ರು. ಅತ್ಯುತ್ತಮವಾದ ಡೆಲಿಗೇಟೆಡ್ ಟಚ್ ಅಂತಾನೆ ಹೇಳ್ಬೋದು. ಚೆಂಡಿಗೆ ದಾರಿ ಮಾಡಿಕೊಟ್ರಷ್ಟೇ ಬೌಂಡ್ರಿ ಆರ್ಗ್ಯುಮೆಂಟ್. ಒಂದು ವೆಲ್ಕಮ್ ರನ್ ಅಂತಾನೆ ಹೇಳ್ಬೋದು. ಅತ್ಯುತ್ತಮವಾದ ಹೊಡೆತಕ್ಕೆ ಉಡುಗೊರೆಯಾಗಿ 4 ರನ್ ಸೇರ್ಪಡೆ. ಏಕಲವ್ಯ ತಂಡದ ಆಟಗಾರರು ಬಾಲ್ ಎಸೆಯುವಾಗ ದಯವಿಟ್ಟು ಮಾತಾಡಬೇಡಿ. ಏಕಲವ್ಯ ತಂಡದವರು ಬಾಲ್ ಎಸೆಯುವಾಗ ದಯವಿಟ್ಟು ಕೂಗಾಡಬೇಡಿ. ನೀವು ಸ್ಪೆಕ್ಟೇಟರ್ಸ್ ಅಲ್ಲ ರೀ, ಪ್ಲೇಯರ್ಸು. ನೋಡಕ್ ಬಂದಿರೋರು ಕಿರ್ಚ್ಕೊಂಡ್ರೆ ನಾವೇನು ಕೇಳಕ್ಕಾಗಲ್ಲ. ಕಾಲಿಗೆ ಬಡಿದಂತ ಚೆಂಡು ಯಾವುದೇ ರನ್ ಇಲ್ಲ. ಚುಕ್ಕೆ ಎಸೆತವಾಗಿ ಮಾರ್ಪಟ್ಟಿದೆ. ಏಕಲವ್ಯ ತಂಡದ ಆಟಗಾರ ಯತೀಶ್ ಅವರು ದಯವಿಟ್ಟು ಬೌಂಡ್ರಿಯಿಂದ ಹೊರ ನಿಂತ್ಕೋಬೇಕು. ನಿಮಗಾಗಿ ಒಂದು ಜಾಗ ಇದೆ. ಅಬ್ಬಾರ್ದಾರೆ ಹೊಡೆತ, 4 ರನ್ ಸೇರ್ಪಡೆ. ಈಗಾಗಲೇ ಈ ಟೂರ್ನಿಯಿಂದ ಕಳೆದ ಬಾರಿಯ ವಿನರ್ಸ್ ಆಗಿದ್ದಂತ ಟ್ರೋಫಿ ಫೈಟರ್ಸ್ಗೆ ಕಳೆದ ಬಾರಿಯ ರನ್ನರ್ಸ್ ತಂಡ ಈ ಪಂದ್ಯದಲ್ಲಿ ಅನಾದಿಯಲ್ಲಿ ಕುಡಿದಾದ್ರೆ ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಕಾಣ್ತಾ ಇದೆ ಅಂತ ಹೇಳ್ಬೋದಲ್ವಾ ಕಿರಣ್?
ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಕಾಣ್ತಾ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ. ಖಂಡಿತವಾಗ್ಲೂ ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಕೊಂಚ ಎಡಲಾದ್ರು. ಆದ್ರೂ ನಾವು ಕಳೆದ ಒಂದು ಜಯ ಕರ್ನಾಟಕ ಪಂದ್ಯ ನೋಡಿದಾಗ ಕ್ರಿಕೆಟ್ ಲಾಸ್ಟ್ ಬಾಲ್ವರೆಗೂ ಏನು ಮಾತಾಡ್ಬಾರ್ದು ಅಂತ ಲಾಸ್ಟ್ ಮ್ಯಾಚ್ ಹೇಳ್ಕೊಟ್ಟಿದ್ದೆ ನಿಮಗೆ. 7 ಓವರ್ಗಳ ಮುಕ್ತಾಯಕ್ಕೆ ತಂಡ ಮೊತ್ತ 25. ಸ್ವಲ್ಪ ಮಟ್ಟಿಗೆ ದುಬಾರಿಯಾಗಿದೆ ಅಂತ ಹೇಳೋದು. ಸಾರ್ ಒಬ್ರು ಮಾತ್ರ ಬರಬೇಕು. ಏಕಲವ್ಯ ತುಂಬಾ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದೀರಿ. ಒಬ್ರು ಮಾತ್ರ ಬರಬೇಕು. ಇನ್ನೊಂದ್ಸರಿ ಬರಂಗಿಲ್ಲ. ಒನ್ ಡೇ ಟೈಮ್ ಬರೋದು, ಇನ್ನೊಂದ್ಸಲ ಬರಂಗಿಲ್ಲ. ಬಂದ್ರೆ ರನ್ ಶಾಟ್ ಮಾಡಕ್ಕಾಗತ್ತೆ. ಕೊಂಚ ದುಬಾರಿ ಆಗಿದ್ದಾರೆ ಅಂತಾನೆ ಕಾಣ್ಬಹುದು. ಅದೇ ರೀತಿಯಲ್ಲಿ ಮುಂಬರುವಂತಹ 2 ಓವರ್ಗಳನ್ನು ಯಾವ ರೀತಿ ಕಟ್ಟಾಗ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಅದೇ ರೀತಿಯಲ್ಲಿ ನೋಡೋದಾದ್ರೆ ಏಕಲವ್ಯ ತಂಡದ ದಾಂಡಿಗರು ಬಹಳಷ್ಟು ಲೆಕ್ಕಾಚಾರದ ಆಟ ಆಡಿ ರನ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ಬಾಲಿಗೆ ಬೌಂಡ್ರಿ, ಯಾವ ಬಾಲಿಗೆ ಸಿಂಗಲ್ ತಗೋಬೇಕು ಅಂತ ಒಂದು ಲೆಕ್ಕಾಚಾರದಲ್ಲಿ ರನ್ನ ಬಾರಿಸ್ತಾ ಇದ್ದಾರೆ. ಮತ್ತೀಗ 4ನೇ ಓವರ್ನ ಚಾಲ್ತಿಯಲ್ಲಿ ಬಸವೇಶ್ವರ ನಗರದ ಭರವಸೆಯ ಬೌಲರ್ ಬಸವರಾಜು ಒಂದು ಉಚಿತ ಕೊಡುಗೆಯಿಂದ ಆರಂಭ ಆಗ್ತಾ ಇದೆ. ಈಗಾಗಲೇ ದುಬಾರಿಯಾಗಿರುವಂತಹ ಎಸೆತಗಾರಿಕೆಯಲ್ಲಿ ಮತ್ತೊಂದು ದುಬಾರಿಯಾದಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಅತ್ಯುತ್ತಮವಾದ ಒಂದು ತಿರುಗು ನೋಟ ಅಂತಾನೆ ಹೇಳ್ಬೋದು. ಬಸವರಾಜರವರಿಂದ ಉತ್ತಮವಾದ ಲೈನ್ ಅಂಡ್ ಲೆಂತ್ ನ ಇಟ್ಕೊಂಡು ಬೌಲಿಂಗ್ ಮಾಡ್ತಾ ಇದ್ದಾರೆ. ಒಂದು ವೈಡ್ ಕೊಟ್ಟ ನಂತರ ಒಂದು ಅತ್ಯುತ್ತಮವಾದ ಚುಕ್ಕಿ ಎಸೆತ. ರನ್ಔಟ್ ಆಗುವ ಸಂಭವ. ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ ಸಿಂಧೇರ್ ಅವರಿಂದ. ಒಂಟಿ ಓಟದ ಸಫಲತೆ ಕಾಣ್ತಾ ಇದೆ. ವಿಕೆಟ್ ನ ಮಧ್ಯದಲ್ಲಿ 2 ದಾಂಡಿಗರು ಶರವೇಗದ ಓಟ ನಡೆಸ್ತಾ ಇದ್ದಾರೆ. ಅತ್ಯುತ್ತಮವಾದ ಎಸೆತಗಾರಿಕೆ ಬಸವರಾಜರವರಿಂದ. ಕೊಂಚ ದುಬಾರಿ ಆದ್ರೂ ಕೂಡ ಲಯ ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಕಾಲಿಗೆ ಹೊಡೆದ ಚೆಂಡು ಯಾವುದೂ ರನ್ ಇಲ್ಲ. ಮತ್ತೊಂದು ಚುಕ್ಕಿ ಹಿಡಿತವಾಗಿ ಮಾರ್ಪಟ್ಟಿದೆ. ಬಸವೇಶ್ವರ ನಗರದ ಭರವಸೆಯ ಬೌಲರ್ ಕಡೆ 2 ಎಸೆತಗಳು ಮಾತ್ರ ಬಾಕಿ ಉಳಿದಿವೆ ಈ ಓವರಿನಲ್ಲಿ. ರನ್ಔಟ್ ಆಗುವ ಸಂಭವ ಕಾದು ನೋಡಬೇಕಾಗಿದೆ. ಅಂಪೈರ್ನ ತೀರ್ಮಾನ ಔಟ್. ರನ್ಔಟ್ ಮುಖೆಯಲ್ಲಿ ವಿಕೆಟ್ ಪತನ. ಅತ್ಯುತ್ತಮವಾದ ತಿರುಗು ನೋಟ ಅಂತಾನೆ ಹೇಳ್ಬೋದು. ಕಳೆದ ಓವರ್ಗಳಲ್ಲಿ ಮಾತಾಡಿದ್ರು ಹಾಗೆ ಸ್ವಲ್ಪ ದುಬಾರಿಯಾದಂತ ಮಾತಾಡಿದ್ವಿ. ಆದ್ರೆ ಈ ಓವರ್ಗಳನ್ನ ನೋಡ್ತಾ ಇದ್ರೆ ಕೊಂಚ ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಓವರ್ನ ಬಗ್ಗೆ ನೀವೇನು ಹೇಳ್ತೀರಾ? ಬಸವರಾಜು ಕಳೆದ ಎಲ್ಲ ಪಂದ್ಯಗಳಲ್ಲಿ ಒಂದು ಅತ್ಯುತ್ತಮವಾದ ದಾಳಿ ನಿರ್ವಹಣೆ ಮಾಡಿದ್ರು. ಕಳೆದ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿಯಾಗಿದೆ ಅಂತ ಹೇಳಿ 6 ಬಾಲ್ಗೆ 6 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಅವ್ರ ಮಟ್ಟಿಗೆ ಅದು ಕೂಡ ದುಬಾರಿ. ಕೊನೆಯ ಸಭೆಯಲ್ಲಿ ಆಗ್ತಾರೆ ಕಾರಣ ಮತ್ತೊಂದು ಬೌಂಡ್ರಿ ಬಿಟ್ಕೊಟ್ಟಿದ್ದಾರೆ. ಇದರೊಂದಿಗೆ 4ನೇ ಓವರ್ನ ಮುಕ್ತಾಯ. 4 ಓವರ್ಗಳಿಗೆ 32 ರನ್ಗಳನ್ನ ಕಲೆ ಹಾಕಿದೆ ಏಕಲವ್ಯ ತಂಡ. ಅತ್ಯುತ್ತಮವಾಗಿ ಆಡ್ತಾ ಇದೆ. ಬೌಲಿಂಗ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಲಯ ಕಳ್ಕೊಳ್ತಾ ಇದೆ ಅಂತ ಹೇಳ್ಬೋದು ಶಾರದಾ ತಂಡ. ಕೊನೆಯ ಓವರ್ ಎಸೆಯಲು ಮತ್ತೊಮ್ಮೆ ಅನಿಲ ಕಳೆದ ಓವರ್ನಲ್ಲಿ ಮೇಡಿನ್ ಮಾಡಿದಂತ ಅನಿಲರವರು ಕಾದ್ ನೋಡ್ಬೇಕಾಗಿದೆ. 4 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 31.
ಅದ್ಭುತವಾದ ಘಟನೆಗಳು ಗೂಟ್ ರಕ್ಷಕರ ವಿಫಲತೆ ರನ್ಗಾಗಿ ಶತಪ್ರಯತ್ನ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನೇತಾಜಿ ಆಟದ ಮೈದಾನದಲ್ಲಿ ರನೌಟ್ ಆಗುವ ಸಾಧ್ಯತೆ ಇತ್ತು. ಗೂಟ ರಕ್ಷಕನ ವಿಫಲತೆ, ಒಂದು ವಿಕೆಟ್ ಕಳೆದುಕೊಳ್ಳುವುದಲ್ಲದೆ ಒಂದು ರನ್ನನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಡಾಟು ಎರಡನೇ ಎಸೆತ ಕಾದ್ ನೋಡಬೇಕಾಗಿದೆ. ಕೊನೆಯ 5 ಎಸೆತಗಳು ಮತ್ತೆ ಈ ಬಾರಿ ರನ್ನೌಟ್ ಸಂಪೂರ್ಣ ಸಾಧ್ಯತೆ. ಅಂಪೈರ್‌ನಲ್ಲಿ ಔಟ್. ಕಳೆದ ಚೆಂಡಿನಲ್ಲಿ ಈಗಾಗಲೇ ಟೈಮ್ ಔಟ್ ಆಗಿದೆ. 3 ಬಾರಿಗಳ ಗ್ರೇಸ್ ಕೊಡ್ತಾ ಇದ್ದೇವೆ. ಕೊನೆಯ ಎಸೆತಕ್ಕೆ ಒಬ್ಬ ಫೀಲ್ಡರ್ ಆಚೆ ಹೋಗ್ಬೇಕು, ರೆಡಿ ಇಟ್ಬಿಡಿ. ಟೈಮ್ ಔಟ್ ಆಗಿದೆ. 3 ಎಸೆತಗಳ ಗ್ರೇಸ್ ಬಾಲ್ಸ್ ಕೊಡ್ತಾ ಇದ್ದೇವೆ. ಕೊನೆಯ ಎಸೆತಕ್ಕೆ ಆಟಗಾರ ಹೊರನಡಿಬೇಕು. ಈ 3 ಎಸೆತ ಕೂಡ 2 ನಿಮಿಷದೊಳಗಡೆ ಆಗ್ಬೇಕು. 3 ಎಸೆತ 2 ನಿಮಿಷದಲ್ಲಿ ಆಗಿಲ್ಲ ಅಂದ್ರೆ ಅದಕ್ಕೆ ಮುಂಚೆನೇ ಒಬ್ಬ ಫೀಲ್ಡರ್ ಆಚೆ ಹೋಗ್ಬೇಕಾಗುತ್ತೆ. ಅಂಪೈರ್ನ ತೀರ್ಮಾನ ವೈಡ್. ಅಗಲವಾದ ಎಸೆತ. ಮುಂದಿನ 3 ಎಸೆತಗಳಿಗೆ 2 ನಿಮಿಷಗಳ ಕಾಲ ಅವಕಾಶ. ಔಟ್ಗಾಗಿ ಮನವಿ. ಅಂಪೈರ್ನ ತೀರ್ಮಾನ ನಾಟ್ ಔಟ್. ಈ ಬಾಲ್ನ ನಂತರ ಒಬ್ಬ ಫೀಲ್ಡರ್ ಆಚೆ ಹೋಗ್ಬೇಕು. ರೂಲ್ಸ್ ಬ್ರೇಕ್ ಮಾಡಲೇಬಾರ್ದು. ಈ ಬಾಲ್ನ ನಂತರ ಶಾರದಾ ತಮ್ಮ ಒಬ್ಬ ಕ್ಷೇತ್ರ ರಕ್ಷಕರನ್ನ ಹೊರಗಡೆ ಕಳಿಸಬೇಕು. ಅಂಪೈರ್ ಒಬ್ಬ ಫೀಲ್ಡರ್ ಆಚೆ ಹೋಗ್ಬೇಕು. ಅಂಪೈರ್ ಕ್ಷೇತ್ರ ರಕ್ಷಣೆಯಲ್ಲಿ ಒಬ್ಬ ಫೀಲ್ಡರ್ ಹೊರಗಡೆ ಹೋಗಬೇಕು. ಕಾಲಾವಕಾಶ ಮುಗಿದ ಕಾರಣ ಒಂದು ವೈಡ್ ಆಗ್ತಲ್ಲಪ್ಪ. 3 ಬಾಲು ವೈಡ್ ಆಗ್ತಾ ಇಲ್ಲ, ಲೆಕ್ಕ ತಗೊಳ್ಬಾರ್ವಾ? ವೈಡ್ ಆಗಿದ್ರು ಲೆಕ್ಕ ಅದಕ್ಕೆ 3 ಬಾಲ್ ಗ್ರೇಸ್ ಕೊಟ್ಟಿದ್ದು. ಟೈಮ್ ಮುಗ್ದೋಗಿ 4 ಓವರ್ಗೆ ಮುಗ್ದೋಗಿತ್ತು. ಅದಕ್ಕಾಗಿ 3 ಬಾಲ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಲಾಸ್ಟ್ ಬಾಲ್ ಅಲ್ಲ, ಬಾಕಿ ಇದೆ. ಬೋಲ್ಡ್ ಆಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಬ್ಬ ತಂಡಿಗೆ ಅವರ ಸ್ಥಾನ ತುಂಬಲು ಕೊನೆಯ ಎಸೆತ ಕಾದ್ ನೋಡ್ಬೇಕಾಗಿದೆ ಯಾವ ರೀತಿ ಆಡ್ತಾರೆ ಅಂತ. ಈ ಎರಡನೇ ಸೆಮಿಫೈನಲ್ನ ಮೊದಲನೇ ಇನ್ನಿಂಗ್ಸ್ನ ಕಡೆಯ ಚೆಂಡು ಇದರೊಂದಿಗೆ 5 ಓವರ್ಗಳ ಮುಕ್ತಾಯ. ಎಸ್ಗಾರರು ಸ್ವಲ್ಪ ಮಟ್ಟಿಗೆ ದುಬಾರಿಯಾದ್ರು ಅಂತ ಹೇಳ್ಬೋದು. ದಯಮಾಡಿ ನೀವೇ ಆಟ ಆಡಿಸ್ಬೇಕು. ಓವರ್ನ ಮುಕ್ತಾಯಕ್ಕೆ ತಂಡ ಮೊತ್ತ 36 ರನ್ಗಳಲ್ಲಿ ಕಲೆ ಹಾಕಿದ್ದಾರೆ. ಗೆಲ್ಲಲು 37ರ ಗುರಿ. ಸಚಿನ್
ಬ್ಯಾಟ್ಸ್ಮನ್ ನೇಮ್ ಅನೀಶ್. 12ನೇ ಆಟಗಾರ ವೇದಿಕೆ ಕಾಣಬೇಕು. ಶಶಾಂಕ್ ಅವರೇ ನೀವು ಬನ್ನಿ. ಮೋಟಿ ತಟ್ಟೆ ಅಂತ ಸಫಲ ಕಾಣ್ತಾ ಇದೆಯಾ? ಅತ್ಯುತ್ತಮವಾದ ಓಟ ಅಂತ ಹೇಳ್ಬೋದು. ಮೊದಲನೆಯ ಮೋಟಿ ತಟ್ಟೆ ಒಂಟಿ ಓಟದ ಸಫಲತೆ ಕಾಣ್ತಾ ಇದೆ. ಇದರೊಂದಿಗೆ ಶಾರದಾ ಕ್ರಿಕೆಟರ್ಸ್ನ ಇನ್ನಿಂಗ್ಸ್ ಆರಂಭಗೊಂಡಿದ್ದು ಮೊದಲನೇ ಸಿಂಗಲ್ ಮಂದಿರವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಔಟ್ಗಾಗಿ ಮನವಿ, ಅಂಪೈರ್ ತೀರ್ಮಾನ ಔಟ್. ಭರವಸೆಯ ದಾಂಡಿಗ ಅಜಯ್ ರವರು ಯಾವುದೇ ರನ್ ಉಳಿದೆ ವಿಕೆಟ್ ಒಪ್ಪಿಸಿ ನಡೀತಾ ಇದ್ದಾರೆ. ಸಂಕಷ್ಟದಲ್ಲಿ ಶಾರದಾ ಕ್ರಿಕೆಟರ್ಸ್ ಸತತ 4 ಪಂದ್ಯಗಳಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ನಿಂದ ತಮ್ಮ ತಂಡಕ್ಕೆ ಗೆಲುವಿಗೆ ಕಾರಣರಾದ ಅಜಯ್ ರವರು ವಿಕೆಟ್ ಒಪ್ಪಿಸಿ ನಡೀತಾ ಇದ್ದಾರೆ. ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ ಸುನಿಲ್ ಸಂಕಷ್ಟದಲ್ಲಿ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ, ಸತ್ತಪಾಗವಳೆ, ಸುಳ್ಳು ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಅಚ್ಚಿ ಹೆಚ್ಚು ರನ್ಗಳು ಬಾರಿಸಿದ ಲಿಸ್ಟಿನಲ್ಲಿ ಸುನಿಲ್ ಕೂಡ ಒಬ್ರು. ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಅತ್ಯುತ್ತಮವಾದ ಹೊಡೆತ, ಅಷ್ಟೇ ಅತ್ಯುತ್ತಮವಾದ ಕ್ಷೇತ್ರರಕ್ಷಣೆ, ಅತ್ಯುತ್ತಮವಾದ ಹೊಡೆತಕ್ಕೆ ಅಷ್ಟೇ ಅತ್ಯುತ್ತರವಾಗಿ ಕ್ಷೇತ್ರರಕ್ಷಣೆಯಲ್ಲಿ ಬಲ ಇದ್ದ ಕಾರಣ ಯಾವುದೇ ರನ್ ಅರ್ಧವಿಲ್ಲ. ಮುಂದಿನ ಎಸೆತ ಕಾದ್ ನೋಡ್ಬೇಕಾಗಿದೆ. ಬಾಜರಿ ಹೊಡೆತ, ಮತ್ತೊಂದು ಕ್ಷೇತ್ರ ರಕ್ಷಣೆ ರನ್ಔಟ್ ಆಗುವ ಸಮಯ. ಅಂಪೈರ್ನ ತೀರ್ಮಾನ ಔಟ್.
ಬೆರೆಸಿನ ಹೊಡೆತಕ್ಕೆ ಯತ್ನಿಸಿದ್ದಾರೆ, ಕೇವಲ ಒಂಟಿ ಓಟಲು ಸಫಲತೆ ಕಾಣ್ತಾ ಇದೆ. ಸ್ಟ್ರೈಕ್ ನಲ್ಲಿ ಮಧು, ಎಲ್ಲಿವರೆಗೂ ಅನೀಶ್ ಅವರು ಬ್ಯಾಟ್ ಬೀಸ್ತಾ ಇರ್ತಾರೋ ರನ್ನಿಗೆ ಬರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ತಂಡದ ಆಟಗಾರ. ಬಾರ್ಜಾರು ಹೊಡೆತ 4 ರನ್ನಿಗೆ ಸೀಮಿತ. ಸಂಕಷ್ಟದಲ್ಲಿದ್ದ ತಂಡಕ್ಕೆ ಯಾರಿದ್ದಾರಪ್ಪ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಮತ್ತು ನಾನಿದ್ದೀನಿ ಅನ್ನೋ ರೀತಿಯಲ್ಲಿ 4 ರನ್ ಬಾರಿಸಿದ್ದಾರೆ. ಅಡ್ಡ ಕೂತು ಬಾರಿಸಿದ ಸ್ಟೈಲಿ ನೋಡ್ತಾ ಇದ್ರೆ ತಮ್ಮ ತಂಡಕ್ಕೆ ನೆರವಾಗುವ ಎಲ್ಲಾ ಲಕ್ಷಣಗಳನ್ನು ತೋರ್ತಾ ಇದ್ದಾರೆ. ಬಹಳಷ್ಟು ಬೌಂಡ್ರಿಗಳ ಅವಶ್ಯಕತೆ, ಆ ನಿಟ್ಟಿನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮಧು ಆಡಿದ ಮೊದಲನೇ ಚೆಂಡಿನಲ್ಲಿ 4 ರನ್ಗಳನ್ನು ಕಬಳಿಸಿದ್ದಾರೆ. ಗಾಳಿಯಲ್ಲಿ ತೇಲಿದ ಚೆಂಡು ಕ್ಯಾಚ್ ಆಗುವ ಸಂಭವ, ಅತ್ಯುತ್ತಮದ ಕ್ಷೇತ್ರಕ್ಕೆ ರನ್ಔಟ್ ಆಗುವ ಮುಖಿಯಲ್ಲಿ ಇಲ್ಲದ ಸಲದ ರನ್ ಅನ್ನು ಕದಿಯಲ್ಲಿ ಹೋಗಿ ರನ್ಔಟ್ ಆಗಿ ಹೊರಡ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಬ್ಯಾಟ್ ಬೀಸ್ತಾ ಇದ್ದಂತ ಮಧುರ್ ಅವರು ರನ್ಔಟ್ ಆಗಿ ಹೊರಡಿತಾ ಇದ್ರೆ, ಬೌಲಿಂಗ್ ನಲ್ಲಿ ಭರವಸೆ ಬೌಲರ್ ಎಂದು ಖ್ಯಾತಿಯಾಗಿರುವ ಬಸವರಾಜರವರು ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಕಳೆದ ಯಾವ ಪಂದ್ಯದಲ್ಲೂ ಕೂಡ ಅವರು ಬ್ಯಾಟಿಂಗ್ಗೆ ಬರಲೇ ಇಲ್ಲ. ಆದರೆ ಈಗ ಕನ್ಸಿ ಒಂದು ಮ್ಯಾಚ್ ಅಲ್ಲಿ ಬಂದಿದ್ದಂತೆ ಬಸವರಾಜು ಸ್ಟ್ರೈಕ್ ನಲ್ಲಿ ಅತ್ಯುತ್ತಮವಾದ ಎಸೆಗಾರಿಕೆ ಯತೀಶ್ ರವರಿಂದ. ಅಭಿಮಾನಿಗಳು ಹೇಳ್ತಾ ಇದ್ರು ಮೊದಲನೇ ಬಾಲ್ ದೇವರಿಗೆ ಅಂತ, ಅದೇ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಔಟ್ಗಾಗಿ ಮನವಿ, ಅಂಪೈರ್ನ ತೀರ್ಮಾನ ನಾಟ್ ಔಟ್. ಸಂಕಷ್ಟದಲ್ಲಿ ತಂಡ ರನ್ಗಾಗಿ ಪರದಾಟ. ಅತ್ಯುತ್ತಮ 4 ರನ್. ಬರೀ ಬೌಲಿಂಗ್ ನಲ್ಲಿ ಅಲ್ಲ, ನನ್ನ ಭರವಸೆ ಬ್ಯಾಟಿಂಗ್ ಅಲ್ಲೂ ಕೂಡ ಇದೀನಿ ಅಂತ ತೋರಿಸ್ತಾ ಇದ್ದಾರೆ ಭರವಸೆಯ ಬಸವರಾಜು. ಅಗತ್ಯದಲ್ಲಿ ನಾನು ಕೂಡ ಬ್ಯಾಟ್ ಬೀಸಬಲ್ಲೆ ಅಂತ 4 ರನ್ ಗಮನಿಸ್ತಾ ಇದ್ದಾರೆ. ಅತ್ಯುತ್ತಮವಾದ ಹೊಡೆತಕ್ಕೆ 4 ರನ್. ಇದರೊಂದಿಗೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 11, ಗೆಲ್ಲಲು 18 ಚೆಂಡಿನ ಮುಂದೆ 26 ರನ್ಗಳ ಅವಶ್ಯಕತೆ. ಅತ್ಯುತ್ತಮವಾದ ಜೊತೆಯಾಟ ಬರುವಂತೆ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅನೀಶ್ ಅವರು ಕಳೆದ ಪಂದ್ಯಾವಳಿಗಳಲ್ಲಿ ಬೌಂಡ್ರಿಗಳ ಒಂದು ಸುರಿಮಳೆಯನ್ನೇ ಸೃಷ್ಟಿಸಿದ್ರು. ಅವಶ್ಯಕತೆ ಇದ್ದಲ್ಲಿ ರನ್ಗಳನ್ನು ಬಾರಿಸುವಂತಹ ಕ್ಷಮತೆ ಹೊಂದಿರುವಂತಹ ದಾಂಡಿಗ, ಅದೇ ರೀತಿಯಲ್ಲಿ ಸಪೋರ್ಟಿಂಗ್ ರೋಲ್ ನ ಮಾಡ್ತಾ ಇರುವಂತಹ ಬಸವರಾಜ್ ಅವರು ಯಾರಿಗೂ
ಅತ್ಯುತ್ತಮವಾದ ಆಟ ನಡೀತಾ ಇದೆ. ಕಾಲಾವಕಾಶ ಕಮ್ಮಿ ಇದೆ, ಟೈಮರ್ ಓಡ್ತಾ ಇದೆ. ಬರುತ್ತಾ ಅಂತ ಹೇಳ್ಬೋದು. 1 ರನ್ ಗಳಿಸಲು ಸಂಪರ್ಕೊಂಡಿದೆ. ಟೈಮಿಂಗ್ ಸಿಂಗ್ ಎಷ್ಟೊತ್ತಿದೆಯಪ್ಪ? ಇನ್ನು 7 ನಿಮಿಷ ಆಯ್ತಾ? ಅದರೊಂದಿಗೆ ಅತ್ಯುತ್ತಮವಾದ ಆಟಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. 12 ವರ್ಷಗಳ ಮುಂದೆ 15ರ ಗುರಿ. ಅತ್ಯುತ್ತಮವಾದ ಬಾಡಿ ಪ್ರದರ್ಶನ. ಭರವಸೆಯ ಬಸವರಾಜು ಭರವಸೆಗೆ ಒಂದು ಬ್ರ್ಯಾಂಡ್ ಆಗ್ತಾ ಇದ್ದಾರೆ. ಅಪ್ಪ ಇಬ್ಬರು ಬರಬಾರ್ದು ಅಂತ ಹೇಳಿದೀವಿ. ಅಪ್ಪ ಒಬ್ಬ ಬರಬೇಕು ಮಾತಾಡಕ್ಕೆ ಅಂತ ಹೇಳಿದೀವಿ. ಅವರು ಅದೇ ತಪ್ಪು ಮಾಡ್ತಾರೆ, ನೀವು ಅದೇ ತಪ್ಪು ಮಾಡ್ತೀರಾ. ಅಜಯ ಎಲ್ಲ ಚೆನ್ನಾಗಿ ಒಬ್ಬರು ಬರಬೇಡಿ, ನಿಯಮವನ್ನು ಪಾಲಿಸಬೇಕು. ತಪ್ಪು ಮಾಡಿದ್ದಾರೆ ಅಂತ ನೀವು ಮಾಡ್ತೀರಾ? ಇಲ್ಲಾಂದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. 12 ವರ್ಷಗಳಲ್ಲಿ 15ರ ಗುರಿ. ಹೇಗೆ ಆಡ್ತಾರೆ ಕಾದು ನೋಡಬೇಕಾಗಿದೆ. ಸ್ಟ್ರೈಕ್ನಲ್ಲಿ ಬಸವರಾಜು ಸವ್ಯಸಾಚಿ ಆಟಗಾರ. ಈಗಾಗಲೇ 3 ಫೋರ್ಗಳನ್ನು ಹೊಡೆದು ಸ್ಟ್ರೈಕ್ನಲ್ಲಿದ್ದಾರೆ. ವಿಜಯದ ಗಡಿ ದಾಟಿಸ್ತಾರ. ಶಾರದಾ ತಂಡಕ್ಕೆ ಕಾದು ನೋಡಬೇಕಾಗಿದೆ. ಹನ್ನೆರಡು ವರ್ಷದ ಅಭಿನಯ್ ಬರಗುರಿ. ಇದರೊಂದಿಗೆ ಕಾಟನ್ ಬೋಲ್ಡ್ ಆಗಿ ಅವರು ನಡೀತಾ ಇದ್ದಾರೆ. ಅತ್ಯುತ್ತಮವಾಗಿ ಆಡ್ತಾ ಇದ್ದಂತ ಬಸವರಾಜು ಕಾಟನ್ ಬೋಲ್ಡ್ ಆಗಿ ಅವರು ನಡೀತಾ ಇದ್ದಾರೆ. ಔಟ್ ಆದ ಬಸವರಾಜು ಅವರ ಸ್ಥಾನವನ್ನು ಮತ್ತೊಬ್ಬ ದಾಂಡಿಗ ಯಾರು ಬ್ಯಾಟ್ಸ್ಮನ್ ಇನ್ ಪ್ಲೇಸ್ ಧನುಷ್. ಔಟ್ ಆದ ಬಸವರಾಜರ ಸ್ಥಾನದಲ್ಲಿ ಮತ್ತೊಬ್ಬ ದಾಂಡಿಗ ಧನುಷ್. ಸ್ಟ್ರೈಕ್ನಲ್ಲಿ ಧನುಷ್ ಹೇಗೆ ಆಡ್ತಾರೆ ಕಾದು ನೋಡಬೇಕಾಗಿದೆ. 11 ವರ್ಷದ ಅಭಿನಯ್ ಬರಗುರಿ. ಮತ್ತೊಂದು ರನ್ಔಟ್. ಇಲ್ಲ ಸಲ್ಲದ ರನ್ಗಳನ್ನು ಕದಿಯಲು ಹೋಗಿ ರನ್ಔಟ್ ಆಗಿ ಹೊರ ನಡೀತಾ ಇದ್ದಾರೆ. ಶಾರದಾ ತಂಡದ ಬಹುತೇಕ ಆಟಗಾರರು ಔಟ್ ಆದ ಧನುಷ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ. ಮತ್ತೊಬ್ಬ ದಾಂಡಿಗ ಶಶಾಂಕ. ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾದ ಶಶಾಂಕ್ ಈಗ ಸ್ಟ್ರೈಕರ್ ವಿಭಾಗದಲ್ಲಿ 2 ಎಸೆಗಳಲ್ಲಿ ಅತ್ಯುತ್ತಮವಾದ ಎಸ್ಗಾರಿಕೆ ನಿಭಾಯಿಸಿದಂತ ಎಸ್ಗಾರ 3ನೇ ಸ್ಥಾನ ಎಸೆಯಲು ಮಂಜುನಾಥನಗರ ಅತಿಥಿಯಿಂದ 6 ರನ್ಗಳು. ಬಾಲ್ ಹೋಗ್ಬೇಕು.
ಅತ್ಯುತ್ತಮವಾಗಿ ಸಾಗ್ತಾ ಇದೆ. ಆ ಪಂದ್ಯದಲ್ಲಿ ಒಂದು ತಿರುವು ಬಂದಿದೆ. ಸತತ ವಿಕೆಟ್ಗಳ ಸರಮಾಲೆ ನಡೀತಾ ಇದೆ. 3 ಎಸೆಗಳಲ್ಲಿ 3 ವಿಕೆಟ್ ಪಡೆದಿದ್ದಾರೆ. ಒಂದು ಪಂದ್ಯದ ತಿರುವನ್ನೇ ಬದಲಾಯಿಸಿದಂತಹ ಓವರ್ ಇದಾಗ್ತಾ ಇದೆ. ಕಿರಣರು ಮೊದಲಿಗೆ ಬಹುತೇಕ ಏಕಲವ್ಯ ಪರವಾಗಿದ್ದಂತ ಪಂದ್ಯ ಬಸವರಾಜ್ನ ಬ್ಯಾಟಿಂಗ್ ಮುಖೇನ ಶಾರದಾ ಕ್ರಿಕೆಟರ್ಸ್ ಕಡೆ ಹೋಲಿತ್ತು. ಮತ್ತೆ ಈ ಎಸೆಗಾರನ ಎಸೆಗಾರ ಅತ್ಯುತ್ತಮವಾದ 3 ಎಸೆಗಳ ಎಸೆದು ಮತ್ತೊಮ್ಮೆ ವಿಜಯಲಕ್ಷ್ಮಿಯನ್ನು ತನ್ನ ಕಡೆಗೆ ವಾಲಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗೆಲ್ಲಲು 9 ಎಸೆತ ಅಭಿನವಿ ಬೆಳಗಿರಿ. ಖಂಡಿತವಾಗ್ಲೂ ಕಳೆದ ಓವರ್ನ ಆರಂಭದಲ್ಲಿ ಯಾರ ಒಂದು ಏಕಲವ್ಯ ತಂಡದ ಗೆಲುವಿಗೆ ಹತ್ರ ಆಗಿದ್ರು ಬಸವರಾಜರವರು. ಅತ್ಯುತ್ತಮವಾದ ಎಸೆಗಾರಿಕೆ. 5 ಚುಕ್ಕಿ ಎಸೆಗಳು ಪಂದ್ಯಾವಳಿಯ ತಿರುವನ್ನೇ ಬದಲಿಸಿದಂತ 5 ಚುಕ್ಕಿ ಎಸೆಗಳು. ಕೊನೆಯ ಎಸೆತ ಬಾಕಿ ಇದೆ, ಕಾದು ಹೊರಬೇಕಾಗಿದೆ. ಇಂದು ನಡೆದ ಪಂದ್ಯಾವಳಿಗಳು ಅತ್ಯಂತ ಆಶ್ಚರ್ಯಕರ ಪಂದ್ಯಾವಳಿಗಳು ನಡೆದಿವೆ. 1 ಓವರ್ನಲ್ಲಿ 18 ರನ್ಗಳು, 1 ಬಾಲಿಗೆ 11 ರನ್ ಬೇಕಾದವರು ಗೆದ್ದುಬಿಟ್ರು. ಮತ್ತೊಂದು ಚುಕ್ಕಿ, ಇನ್ನೊಂದಿಗೆ ಮರನ್ ವಿಕೆಟ್. ಈ ಓವರ್ನಲ್ಲಿ 3 ವಿಕೆಟ್ಗಳು ಕಳ್ಕೊಂಡು ಯಾವುದೇ ರನ್ ಕಲೆ ಹಾಕಿದೆ ಶಾರದಾ ತಂಡ ಸಂಕಷ್ಟದ ಸ್ಥಿತಿ ತಲುಪಿದೆ ಅಂತ ನೋಡಬಹುದು. ಗೆಲ್ಲಲು 6 ಎಸೆತ 15 ಗುರಿ. ಕೇವಲ 4 ಅವಶ್ಯಕತೆ ಶಾರದಾ ತಂಡಕ್ಕೆ. 4 ಚುಕ್ಕಿ ಎಸೆಗಳ ಗುರಿ ಏಕಲವ್ಯ ತಂಡಕ್ಕೆ. 40 ಸೆಕೆಂಡ್ಗಳಲ್ಲಿ 6 ಎಸೆಗಳನ್ನು ಎಸೆಯಬೇಕಾಗಿದೆ. ತಮಗೆ ನೀಡಿದ 20 ನಿಮಿಷಗಳ ಕಾಲಾವಕಾಶ ಮುಗಿದಿದೆ. 3 ಎಸೆತಗಳ ನಂತರ ಒಬ್ಬ ಫೀಲ್ಡರ್ ಹೊರಡಬೇಕು. 3 ಎಸೆಗಳ ನಂತರ ಫೀಲ್ಡರ್ ಔಟ್ ಆಗಬೇಕಾಗಿದೆ. 3 ಎಸೆತ ಕೂಡ ಇನ್ನುಳಿದ 2 ನಿಮಿಷದಲ್ಲೇ ಆಗಬೇಕು. ಎಲ್ಲ ಟೈಮ್ ಫಿಕ್ಸ್ ಮಾಡಿ ಲೇಟ್ ಮಾಡ್ತಾರೆ ಸರ್. ಭರ್ಜರಿ ಎಸೆತ, ಭರ್ಜರಿ ಹೊಡೆತ. 4 ರನ್ಗಳು. ಆರಂಭಿಕನಾಗಿ ಬಂದಂತ ಅನೀಶಾ ಸ್ವಲ್ಪ ಮಟ್ಟಿಗೆ ಲಯ ಕಂಡುಕೊಳ್ಳಲು ವಿಫಲತೆ ಕಂಡಿದ್ದ. ಆದರೆ ಈ ಓವರ್ನ ಮೊದಲ ಹೊಡೆತವು 4 ರನ್ಗಳಾಗಿ ಪರಿವರ್ತಿಸಿದ್ದಾರೆ. ಉಳಿದ 2 ಚೆಂಡುಗಳ ನಂತರ ಒಬ್ಬ ಆಟಗಾರ ಹೊರಡಬೇಕು. ಖಂಡಿತವಾಗ್ಲೂ ಕಳೆದ 3 ಓವರ್ಗಳಲ್ಲಿ ನೋಡೋದಾದ್ರೆ ಒಂದು ಬಾರಿ ಇವ್ರ ಕಡೆ, ಇನ್ನೊಂದು ಬಾರಿ ಅವ್ರ ಕಡೆ, ಆ ರೀತಿ ಆಗ್ತಾ ಇದೆ. ಮೊದಲನೇ ಎಸೆತದಲ್ಲೇ ಬೌಂಡ್ರಿ ಬಂದಿರೋದು. ಪಂದ್ಯ ಪ್ರತಿ ಓವರ್ಗೂ ತನ್ನ ಗತಿಯನ್ನು ಬದಲಿಸ್ತಾ ಇದೆ. ದಯವಿಟ್ಟು ಇಂದವರು ಆಟಗಾರರು ಬೌಲಿಂಗ್ ಮಾಡಬೇಕಾದ್ರೆ ಯಾರು ಮಾತಾಡಬಾರ್ದು. ಶಿಸ್ತು ಪಾಲಿಸಬೇಕು. ನೀವು ಆಟಗಾರರು, ಪ್ರೇಕ್ಷಕರಲ್ಲ. ಸಂಪೂರ್ಣ ವಿಫಲತೆ. ಯಾವುದೇ ರನ್ನಿಲ್ಲ. ಗೆಲ್ಲಲು 4 ಎಸೆತ 11 ಗುರಿ. ಕೇವಲ 3 ಬೌಂಡ್ರಿಗಳ ಅವಶ್ಯಕತೆ, 2 ಡಾಟ್ ಬಾಲ್ಗಳ ಅವಶ್ಯಕತೆ ಏಕಲವ್ಯ ತಂಡಕ್ಕೆ. 3 ಹೊಡಿಬೇಕು. ಫುಲ್ ಟಾಸ್ ಮಾದರಿಯ ಒಬ್ಬ ಫೀಲ್ಡರ್ ಔಟ್. ಒಬ್ಬ ಫೀಲ್ಡರ್ ಆಚೆ ಹೋಗ್ಬೇಕು. ನೋಡಿ, ಇಲ್ಲಿಂದ ಇನ್ನು 2 ನಿಮಿಷ ಮಾತ್ರ ಕಾಲಾವಕಾಶ ಇರುತ್ತೆ. ಜಾಸ್ತಿ ಆದ್ರೆ ಒಬ್ಬ ಆಟಗಾರ ಆಚೆ ಹೋಗ್ತಾನೆ.
ಮತ್ತೊಂದು ಘಟನೆಯಲ್ಲಿ ಗೆಲ್ಲಲು 2 ಎಸೆತ 11ರ ಗುರಿ. ಫೈನಲ್ ಅಂತ ತಲುಪಲು ಹಣಾಹಣಿ ನಡೀತಾ ಇದೆ. ಏಕಲವ್ಯ ತಂಡ ಕಡೆಯ ಬಾರಿ ಕೂಡ ಅತ್ಯುತ್ತಮವಾದ ಆಟ ಆಡಿತ್ತು. ಫೈನಲ್ ತಲುಪುವಲ್ಲಿ ಕೊನೆಯ ಹಂತದಲ್ಲಿ ವಿಫಲತೆ ಕಂಡಿತ್ತು. ಈಗ ಫೈನಲ್ ತಲುಪುವ ಎಲ್ಲಾ ಸಾಧ್ಯತೆಗಳು ಏಕಲವ್ಯ ತಂಡಕ್ಕಿದೆ. ಅದೃಷ್ಟ ಲಕ್ಷ್ಮಿ ಗೆಲ್ಲಿದರೆ ಮಾತ್ರ ಶಾರದಾ ಫೈನಲ್ ತಲುಪುವುದು. ವೈಟ್ ಬಾಲ್ ಗೆಲ್ಲಲು 2 ಎಸೆತ 10ರ ಗುರಿ. ಅತ್ಯುತ್ತಮ ವ್ಯವಸ್ಥೆ ಇದರೊಂದಿಗೆ ಕೊನೆಯ ಎಸೆತ ಬಾಕಿ ಇದೆ. ಫೈನಲ್ ತಲುಪುವ ಎಲ್ಲ ಸಂಭವಗಳು ಏಕಲವ್ಯ ತಂಡಕ್ಕೆ. ಮತ್ತೊಂದು ಉತ್ತಮವಾದ ಎಸೆತ, ಮತ್ತೊಂದು 4 ರನ್ಗಳು. ಮುಂದಿನ ಫೈನಲ್ ಪಂದ್ಯ 5 ನಿಮಿಷಗಳ ಕಾಲಾವಕಾಶ ಈ ತಂಡಕ್ಕೆ ಕೊಡ್ತಾ ಇದ್ದಾರೆ. 5 ನಿಮಿಷಗಳ ನಂತರ ಪಂದ್ಯಾವಳಿ ಆರಂಭವಾಗಬೇಕು.